ಸಂಧಾನ ಸಭೆ ಕರೆದೋದಕ್ಕೆ ಒಳ್ಳೆಯ ರೀತಿಯಿಂದ ಎಲ್ಲಾನು ಚರ್ಚೆಗಳನ್ನು ಆಯಿತು. ಒಳ್ಳೆಯ ರೀತಿಯಿಂದ ಯಾವ ರೀತಿ ನಾವು 2ನೇ ತಾರೀಕು ಮಾಡಬೇಕು ಅನ್ನೋಂಥ ವಿಚಾರಗಳಲ್ಲಿ DC ಅವರು ಆದೇಶಗಳನ್ನು ಕೊಟ್ಟಿದ್ದಾರೆ. ಈಗ ನಾಳೆ 30ನೇ ತಾರೀಕು ಹೈಕೋರ್ಟ್ ಪೀಠದಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನೇನು ಮಾತಾಡಿದ್ದೀವಿ ಅದನ್ನು ಅವರಿಗೆ ಸಲ್ಲಿಸ್ತಾರೆ. ಅದು ಆದಮೇಲೆ ನಮ್ಮ 10-12 ಸಂಘಟನೆಗಳನ್ನು ಏನಲ್ಲಿ ಲೆಟರ್ಗಳನ್ನು ಕೊಟ್ಟಿದ್ದಾರೆ, ಅದರ ಮೂಲಕ ಯಾವ ರೀತಿ ಪಥಸಂಚಲನೆ ಕಾರ್ಯಕ್ರಮ ಅವರವ್ರ ಕಾರ್ಯಕ್ರಮಗಳು ಯಾವ ರೀತಿ ನಡಿಬೇಕು ಅನ್ನೋಂಥ ವಿಚಾರಗಳನ್ನು ನಡೆಯಿತು. ಹಾಗಾಗಿ ಈಗ RSSದವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಿದ್ದೀವಿ ಅಲ್ಲಿ DC ಮೇಡಮ್ ಅವ್ರ ಹತ್ರನೇ, ನಿಮ್ಮದೇನಾದರೂ ಸಂಘ ರಿಜಿಸ್ಟ್ರೇಷನ್ ಇದ್ದರೆ ನೀವು 100 ವರ್ಷದ ಏನು ಶತಮಾನೋತ್ಸವ ಮಾಡ್ತಾಯಿದ್ದೀರಿ, ಅದಕ್ಕೆ 100 ವರ್ಷದ ದಾಖಲಾತಿ ಏನಾದರೂ ಬೇಕಲ್ಲ. ನೀವು RSS ಅವರು ಇಲ್ಲಿವರೆಗೂ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ 1925ರಲ್ಲೇ ಹುಟ್ಟಿದೆ ಅಂತಂದಮೇಲೆ ನೀವು ಆವಾಗಿನಿಂದ ಆವಾಗೇನು ಮಾಡಿದ್ರಿ? ಸ್ವಾತಂತ್ರ್ಯ ಆಗೋಕ್ಕಿಂತ ಪೂರ್ವದಲ್ಲಿ RSS ಏನು ಮಾಡ್ತು? ಆವಾಗ ಬ್ರಿಟಿಷರ ಜೊತೆ ಸೇರ್ಕೊಂಡ್ಬಿಟ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಬಂದದ್ದು ಎಲ್ಲರಿಗೂ ಗೊತ್ತಿದ್ದ ಮಾತಿದೆ. ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ದೇಶಭಕ್ತ ಅಂತ ಹೇಳ್ಬಿಟ್ಟು ಭಗವಾ ಜೆಂಡಾ ಹಿಡ್ಕೊಂಡು ಏನು ಮಾಡ್ತಾಯಿದ್ದೀರಿ, ಅದನ್ನು ವಿರೋಧಿಸಿ ನಾವು DC ಮೇಡಮ್ ಅವ್ರಿಗೆ ಹೇಳಿದ್ದೀವಿ. ನಾವು ಯಾವತ್ತು ಅವರು 2ನೇ ತಾರೀಕು ಭಗವಾ ಜೆಂಡಾ ಹಿಡ್ಕೊಂಡ್ಬಿಟ್ಟು ಪಥಸಂಚಲನೆ ಮಾಡ್ತಾರೆ, ಅವತ್ತಿನ ದಿವಸನೇ ಭೀಮ್ ಆರ್ಮಿ ಕೂಡ ಪಥಸಂಚಲನೆ ಕಾರ್ಯಕ್ರಮ ಮಾಡುತ್ತೆ. ಯಾಕಂತಂದರೆ ನೀವು ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀರ ಅಂದರೆ ದೇಶದ ತಿರಂಗ ಜೆಂಡಾ ಹಿಡ್ಕೊಂಡು ಮಾಡಿ, ಸಂವಿಧಾನ ಪೀಠಿಕೆ ಹಿಡ್ಕೊಂಡು ಮಾಡಿ ಅಂತ ಪ್ರಶ್ನೆ ಕೇಳಿದ್ದೀವಿ. ಅದಕ್ಕೆ ಅವರು ಏನೂ ಉತ್ತರ ಕೊಡಲಿಲ್ಲ. ನಿಜವಾದ ದೇಶಭಕ್ತರಿದ್ದರೆ ನಮ್ಮ ದೇಶದ ತಿರಂಗ ಜೆಂಡಾ ಹಿಡ್ಕೊಂಡ್ಬಿಟ್ಟು ಮಾಡ್ತೀವಿ ಅನ್ನೋದು ಉತ್ತರ ಕೊಡಬೇಕಿತ್ತು. ಸಂವಿಧಾನ ಪೀಠಿಕೆ ಹಿಡ್ಕೊಂಡು ಮಾಡ್ತೀವಿ ಅನ್ನೋದು ಉತ್ತರ ಕೊಡಬೇಕಿತ್ತು. ಆ ಉತ್ತರ ಅವ್ರ ಹತ್ರ ಬರೋದಿಲ್ಲ. ಅವರು ದೇಶಭಕ್ತರಲ್ಲ, ದೇಶ ವಿರೋಧಿಗಳು. ದೇಶ ವಿರೋಧಿಗಳನ್ನೇ ಈಗ ಮುಸಲ್ಮಾನರು ಯಾವುದೋ ಜೆಂಡಾ ಹಿಡ್ಬಿಟ್ರೆ ದೇಶದ ಆತಂಕವಾದಿಗಳಂತ ಕಟ್ತಾರೆ. ಇವರು ದೇಶದಲ್ಲಿ ಭಗವಾ ಜೆಂಡಾ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ಓಟ ಆಡಿಕೊಂಡು ಜನರನ್ನು ಭಯಭೀತಿಗಳನ್ನು ಹುಟ್ಟಿಸೋಕ್ಕಂಥ ಈ RSSದವ್ರು ಅದು ಯಾವ ರೀತಿ ತೋರಿಸಿದಾರೋ ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ. ಯಾರು ನಮ್ಮನ್ನು ಒಡೆದೋಗಿದ್ದೀವಿ ಅಂತ ತೋರಿಸ್ತಾರೋ ಅವ್ರ ಮೇಲೆ ನಾವು SP ಹತ್ರ ಹೋಗಿ ದಾಖಲೆ ಇದನ್ನು ಕೊಡ್ತೀವಿ. ಯಾಕಂತಂದರೆ ಸುಮ್ಮನೆ ಇದರೂ ಕೂಡ RSSನ ಷಡ್ಯಂತ್ರ ಇರ್ಬೋದು, ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ನಾವು ಯಾವಾಗೂ ಒಂದಾಗಿದ್ದೀವಿ, ಭೀಮನ ಮಕ್ಕಳು, ಭೀಮನ ಥರನೇ ಹೋರಾಟ ಮಾಡ್ತೀವಿ. ಯಾವತ್ತಿಗೂ ನಾವು RSS ಅವರಿಗೆ ಎಲ್ಲಿವರೆಗೂ ಭಗವಾ ಜೆಂಡಾ ಹಿಡ್ಕೊಂಡು ಪಥಸಂಚಲನೆ ಮಾಡ್ತಾರೋ, ಎಲ್ಲಿವರೆಗೂ ತಿರಂಗ ಜೆಂಡಾ ಹಿಡಿಯಲು ಅಲ್ಲಿವರೆಗೂ ನಮ್ಮ ಹೋರಾಟ ಇರೋದೇ ಅವ್ರ ವಿರುದ್ಧವಾಗಿ. ಸರ್ 2 ತಾರೀಕಿಗೆ ಏನು ನಿರ್ಣಯ ತಗೊಂಡ್ರಿ ಸರ್? ಈಗ 30ನೇ ತಾರೀಕು ಕೋರ್ಟ್ ಏನು ನಿರ್ಧಾರ ಕೊಡುತ್ತೋ ಅವ್ರಿಗೆ ಯಾವತ್ತು ಅವರಿಗೆ ಡೇಟ್ ಕೊಡ್ತಾರೆ ಅವತ್ತಿನ ದಿವಸನೇ ನಾವು ಮಾಡ್ತೀವಿ. ಒಂದು ವೇಳೆ ಭೀಮ್ ಆರ್ಮಿಗೆ ಪರ್ಮಿಷನ್ ನೀಡಿಲ್ಲ ಅಂದರೆ ಯಾವ ರೀತಿ ನೀಡಿಲ್ಲ ಅಂದರೆ ಉಗ್ರದ ಹೋರಾಟ ಮಾಡ್ತೀವಿ. ಅಲ್ಲಿ ಕಲಬುರಗಿಯಲ್ಲಿ ಮಾಡ್ತೀರಾ ಸರ್? ಏನು ಚಿತ್ತಾಪುರದಲ್ಲೇ ಮಾಡ್ತೀವಿ. ಅವ್ರು ಎಲ್ಲಿ ಮಾಡ್ತಾರೆ ಅಲ್ಲೇ ಮಾಡ್ತೀವಿ. ಯಾಕಂತಂದರೆ ನಾವು ಸಂಘ ರಿಜಿಸ್ಟ್ರೇಷನ್ ಇದ್ದೀವಿ. ನೀವು ಎದಕ್ಕೆ ಕೇಳಿದ್ರಿ? ಹಾಗಿದ್ರೆ ಸಂಘ ರಿಜಿಸ್ಟ್ರೇಷನ್ ಕೇಳಬಾರ್ದಿತ್ತು. ನೀವು ಎಲ್ಲರಿಗೂ ಸಂಘ ರಿಜಿಸ್ಟ್ರೇಷನ್ ಕೇಳಿಬಿಟ್ಟು ಅವ್ರದ್ದು ಬೇಕಲ್ಲ, ಅವ್ರಿಗೆ ಇದ್ದಾಗೆ ನೀವು ಕೊಡಿ, ಇಲ್ಲಾಂದರೆ ಯಾಕೆ ಕೊಡ್ತೀರಾ? ಈಗ ನಮ್ಮ ರಾಜ್ಯದ ಸಂಚಾಲಕ ಅವರು ಮಾತಾಡ್ತಾರೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.